ಭಗವಂತನ ಪ್ರೀತಿ ಮನುಷ್ಯರ ಮೇಲೆ ಹೇಗಿರುತ್ತೆ ಅನ್ನೋದಕ್ಕೆ ಓಶೋ ಅವರ ಒಂದು ಕಥೆಯನ್ನ ಹೇಳ್ತೀನಿ ನಿಮ್ಗೆ. ಒಂದು ಮಹಾವೃಕ್ಷ, ಅದರಲ್ಲಿ ಎಷ್ಟೋ ತರಹದ ಪಕ್ಷಿಗಳು ಮತ್ತೆ ಅದರ ನೆರಳಲ್ಲಿ ಪ್ರಾಣಿಗಳು, ಮನುಷ್ಯರು ಆಶ್ರಯ ಪಡಿತಾ ಇದ್ರು. ಒಂದು ಪುಟ್ಟ ಕಂದಮ್ಮ ಪ್ರತಿದಿನ ಅಲ್ಲಿ ಬಂದು ಆಟ ಆಡ್ತಾ ಇತ್ತು. ಆ ವೃಕ್ಷಕ್ಕೆ ಆ ಕಂದಮ್ಮನ ಮೇಲೆ ಪ್ರೀತಿ ಉಂಟಾಯ್ತು. ಆ ಕಂದಮ್ಮ ಬರೋದನ್ನ ಪ್ರತಿದಿನ ಅದು ಕಾಯ್ತಾ ಇತ್ತು. ಆ ಮಗು ಕ್ರಮೇಣ ಪ್ರೌಢಾವಸ್ಥೆಗೆ ಬಂದು ಕೆಲ್ಸ ಹುಡ್ಕೊಂಡು ಹೋಗೋ ತರ ಆಯ್ತು. ಆದ್ರೂ ಆ ವೃಕ್ಷ ಅವನನ್ನ ಎದುರು ನೋಡ್ತಾ ಇರ್ತಾ ಇತ್ತು. ಒಂದು ದಿನ ಹೀಗೆ ಅದ್ ವೃಕ್ಷದ ಹತ್ರ ಬಂದಾಗ ವೃಕ್ಷ ಕೇಳುತ್ತೆ, ನೀನ್ ಯಾಕೆ ಇತ್ತೀಚೆಗೆ ಇಲ್ಲಿ ಬರ್ತಾ ಇಲ್ಲ, ನನ್ನ ನೆರಳಲ್ಲಿ ಆಶ್ರಯ ಪಡಿತಾ ಇಲ್ಲ, ಉಯ್ಯಾಲೆ ಆಡ್ತಾ ಇದ್ದೆ, ಎಷ್ಟು ಚೆನ್ನಾಗಿತ್ತು ಆ ದಿನಗಳು ಅಂದಾಗ, ನಾನಿಲ್ಲಿ ಟೈಮ್ ಪಾಸ್ ಮಾಡಕ್ ಬಂದಿಲ್ಲ, ನಾನೇನಾದ್ರೂ ವ್ಯಾಪಾರ ಮಾಡ್ಬೇಕು ಅಂತ ಆ ವ್ಯಕ್ತಿ ಹೇಳ್ದಾಗ ವೃಕ್ಷ ಹೇಳುತ್ತಂತೆ, ಸರಿ ಹಾಗಾದ್ರೆ ನನ್ನ ಹತ್ರ ಹಣ್ಣುಗಳಿದೆಯಲ್ಲ, ಈ ಹಣ್ಣೆಲ್ಲ ತಗೊಂಡೋಗಿ ನೀನ್ ವ್ಯಾಪಾರ ಮಾಡ್ಕೊಂಡು ನಿನ್ ಜೀವನ ನಡೆಸು ಅಂತ ಹೇಳುತ್ತಂತೆ. ಆಗ ಆ ಮನುಷ್ಯ ಹೌದಾ ಅಂತ ಪರ್ಮಿಷನ್ ಕೊಟ್ಟಿದ ತಕ್ಷಣ ಅದರಲ್ಲಿ ಇರುವಂತಹ ಎಲ್ಲಾ ಹಣ್ಣುಗಳು ಕಾಯಿಗಳನ್ನೆಲ್ಲ ಕಿತ್ಕೊಂಡು ಕೊನೆಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳ್ದಿರ ಹೋಗಿ ವ್ಯಾಪಾರ ಮಾಡಿ ಉನ್ನತ ಮಟ್ಟಕ್ಕೆ ಬರ್ತಾನೆ. ವೃಕ್ಷ ತನ್ನ ತಂಗಾಳಿಯ ಮುಖಾಂತರ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಸಂದೇಶಗಳನ್ನ ಕಳಿಸ್ತಾ ಇರುತ್ತೆ. ಒಂದು ದಿನ ಹಾಗೆ ಮತ್ತೆ ಆ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಬಂದಾಗ, ನಿನ್ನನ್ನ ನೋಡಿ ಎಷ್ಟು ದಿನ ಆಯ್ತು, ಒಂದು ಸರಿ ನನ್ನನ್ನ ಹಗ್ ಮಾಡ್ಕೋತೀಯಾ ಅಂತ ಹೇಳಿದಾಗ, ಏನಿದೆ ನಿನ್ನ ಹತ್ರ, ನೋಡಿ ಈಗ ನನ್ ಮನೆ ಕಟ್ಬೇಕು, ನನ್ ವಸ್ತುಗಳಿಗೋಸ್ಕರ ಹೋಗ್ತಾ ಇದ್ದೀನಿ ಅಂದಾಗ, ಹೌದಾ ಹಾಗಾದ್ರೆ ನನ್ನ ರೆಂಬೆಗಳನ್ನ ನೀನ್ ಕಟ್ ಮಾಡ್ಕೊಂಡು ಫರ್ನಿಚರ್ ಮಾಡ್ಕೊ, ನೀನು ಇಂಟೀರಿಯರ್ ಮಾಡ್ಕೊ ಅಂತ ಹೇಳುತ್ತಂತೆ. ನೀನ್ ಪರ್ಮಿಷನ್ ಕೊಡ್ತೀಯಾ ಅಂದ್ಬಿಟ್ಟು ಆ ರೆಂಬೆಗಳನ್ನೆಲ್ಲ ಕಟ್ ಮಾಡಿ ಮತ್ತೆ ಒಂದು ಥ್ಯಾಂಕ್ಸ್ ಕೂಡ ಹೇಳ್ದಿರ ಅವನ್ ಪಾಡಿಗೆ ಅವ್ನು ಹೊಟ್ಟೋಗ್ತಾನಂತೆ. ಸುಮಾರು ವರ್ಷಗಳು ಆ ವೃಕ್ಷ ಆ ಮನುಷ್ಯನಿಗೋಸ್ಕರ ಕಾಯ್ತಾನೇ ಇತ್ತಂತೆ. ಆ ವ್ಯಕ್ತಿಗೆ ವಯಸ್ಸಾಗಿರುತ್ತೆ. ಅವನು ಅದೇ ರೋಡಲ್ಲಿ ಬರ್ತಾ ಇರುವಾಗ, ಅಯ್ಯೋ ನಾನು ನಿನಗೋಸ್ಕರ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೆ, ಈಗ್ಲಾದ್ರೂ ಬಂದ್ಯಲ್ವಾ, ಹೇಗಿದೀಯ ನೀನು ಅಂದ್ರೆ, ನಿನ್ನ ಹತ್ರ ಏನಿದೆ ಅಂತ ಬರ್ಲಿ, ಎಲೆಗಳಿಲ್ಲ, ತಂಗಾಳಿ ಇಲ್ಲ, ಹಣ್ಣಿಲ್ಲ, ನಾನು ದೂರದ ದೇಶಗಳಿಗೆ ಹೋಗ್ತಾ ಇದ್ದೀನಿ, ನನ್ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆಲ್ಲ ನಾನು ಆಸ್ತಿ ಮಾಡ್ಬೇಕು, ನನ್ಗೆ ಹೋಗೋದಕ್ಕೊಂದು ದೋಣಿ ಬೇಕು, ಅದಕ್ಕೆ ನೋಡ್ತಾ ಇದ್ದೀನಿ, ನೀನೇನಾದ್ರು ಹೆಲ್ಪ್ ಮಾಡ್ತೀಯಾ ಅಂತ ಕೇಳಿದಾಗ, ಸರಿ ಆಯ್ತು, ನನ್ನ ಕಾಂಡ ಇದೆಯಲ್ಲ ಇದ್ರಲ್ಲಿ ನೀನ್ ದೋಣಿ ಮಾಡ್ಕೊಂಡು ಹೋಗು ಅಂತ ಹೇಳಿದಾಗ, ಆ ಒಂದು ಥ್ಯಾಂಕ್ಸ್ ಕೂಡ ಹೇಳ್ದಿರ ಆ ಕಾಂಡವನ್ನ ಕಟ್ ಮಾಡ್ಕೊಂಡು ಆ ನದಿಲಿ ದೋಣಿ ಮಾಡ್ಕೊಂಡು ಹೊರಟೋಗ್ತಾನೆ. ಕೊನೆಗೆ ಆ ವೃಕ್ಷ ಎಲ್ಲಿವರೆಗೂ ಕಾಯುತ್ತೆ ಅಂದ್ರೆ, ಅವನು ಹೇಗಿದ್ದಾನು, ದೂರದ ದೇಶಗಳಿಗೆ ಹೋಗಿದ್ದಾನೆ, ಆದ್ರೂನು ನನ್ ಕಂದ ನನ್ನ ಹತ್ರ ಬರ್ತಾನೆ, ಬಂದು ನನ್ನನ್ನ ಮಾತಾಡಿಸ್ತಾನೆ ಅಂತ ಕಾಯ್ತಾ ಇತ್ತಂತೆ. ಭಗವಂತನ ಪ್ರೀತಿ ನಮ್ಮ ಮೇಲೆ ಹೀಗಿರುತ್ತೆ. ನಾವು ಅವ್ರನ್ನ ಹೇಗ್ ನೋಡ್ಕೋತೀವಿ ಅಂದ್ರೆ, ನಮ್ಗೆ ಏನೇನ್ ಬೇಡಿಕೆಗಳು ಬೇಕು, ನಮ್ಗೆ ಏನೇನ್ ಇಚ್ಛೆಗಳಿದೆ ಎಲ್ಲವನ್ನೂ ಕೇಳ್ತೀವಿ. ಆದ್ರೆ ಒಂದು ಸಾರಿ ಆದ್ರೂ ಭಗವಂತ ನನ್ನ ಗ್ರಾಟಿಟ್ಯೂಡ್ ಇದು ಅಂತ ಯಾವತ್ತಾದ್ರೂ ನಾವು ತೋರ್ಸಿದೀವ?